ಹೆಚ್ಚಿಸಿಕೊಂಡಿದೆ. ಹಾಜಬರು ದೊಡ್ಡವರಾದದ್ದು ದುಡ್ಡಿನಿಂದಲ್ಲ, ಪದವಿಗಳಿಂದ ಮೊದಲೇ ಅಲ್ಲ, ಅವರು ಧರಿಸಿರುವ ಆಭರಣಗಳಿಂದಾಗಿ. ನಗುವಿನ ಮುಗ್ಧತೆ, ಸಂತನ ಸರಳತೆ, ಪ್ರತಿಫಲ ಬಯಸದ ಸೇವೆ, ಪವಿತ್ರ ಹೃದಯ, ವಿಶಾಲ ಮತ್ತು ಕಲ್ಮಶರಹಿತ ಮನಸ್ಸು ಹಾಜಬರು ತೊಟ್ಟುಕೊಂಡ ಆಭರಣಗಳು. ಇಂತಹ ಅಕ್ಷರ ಸಂತ, ಅಕ್ಷರ ಭಗೀರಥನನ್ನು ಮೊಟ್ಟ ಮೊದಲ ಬಾರಿಗೆ ಗುರುತಿಸಿ ಸಮಾಜಕ್ಕೆ ಪರಿಚಯ ಮಾಡಿದ್ದು ಮತ್ತು ಈಗಲೂ ಅವರಿಗೆ ಬೆಂಬಲವಾಗಿ ನಿಂತಿರುವುದು ಹೊಸ ದಿಗಂತ ಕನ್ನಡ ದಿನಪತ್ರಿಕೆ. ಹಾಜಬರು ಭಾರತದ ಎತ್ತರಕ್ಕೆ ಬೆಳೆದು ನಿಲ್ಲಲು ಸಹಕಾರ ಕೊಟ್ಟದ್ದು ಮಾಧ್ಯಮ ಕ್ಷೇತ್ರ. ಬಿಬಿಸಿ ಹಾಜಬ್ಬರ ಕುರಿತಾಗಿ ವಿಶೇಷ ಸಾಕ್ಷ್ಯಚಿತ್ರ ಪ್ರಸಾರ ಮಾಡಿದೆ. ಮಂಗಳೂರು, ದಾವಣಗೆರೆ ಮತ್ತು ಕುವೆಂಪು ಮತ್ತು ಎನೆಪೋಯ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಮಕ್ಕಳಿಗೆ ಹಾಜಬ್ಬರ ಯಶೋಗಾಥೆ ಪಠ್ಯವಾಗಿತ್ತು. ಪುಸ್ತಕ ಪ್ರಸ್ತುತ ತುಮಕೂರು ವಿವಿಯ ಪದವಿ ವಿದ್ಯಾರ್ಥಿಗಳು ಹರೇಕಳ ಹಾಜಬ್ಬರ ಸಾಧನೆಯನ್ನು ಪಠ್ಯವಾಗಿ ಓದುತ್ತಿದ್ದಾರೆ. ಕೇರಳದಲ್ಲಿ ಕನ್ನಡ ಮಾಧ್ಯಮವನ್ನು ಓದುವ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಸಮಾಜ ವಿಜ್ಞಾನದಲ್ಲಿ ಹಾಜಬ್ಬರು ಪಠ್ಯವಾಗಿದ್ದರು. ಕರ್ನಾಟಕದಲ್ಲಿ ಐಚ್ಛಿಕ ತುಳು ಓದು ಮಕ್ಕಳಿಗೆ 8ನೇ ತರಗತಿ ಹರೇಕಳ ಹಾಜಬ್ಬರ ಸಾಧನೆ ಪಾಠವಾಗಿತ್ತು. ಕೇರಳದ ಪ್ರೌಢಶಾಲೆಯೊಂದರಲ್ಲಿ ಹರೇಕಳ ಹಾಜಬ್ಬರ ಹೆಸರಿನ ವಸ್ತು ಸಂಗ್ರಹಾಲಯವಿದೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಹರೇಕಳ ಹಾಜಬ್ಬರ ಕುರಿತಾಗಿ ಸಾಕ್ಷ್ಯಚಿತ್ರ ನಿರ್ಮಿಸಿದೆ. 2021ರ 8ರಂದು ಭಾರತ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಜಬ್ಬರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿರುವ ವಿಡಿಯೋವನ್ನು ಸಾಮಾಜಿಕ ಜಾಲದಲ್ಲಿ ಕೋಟಿಗಿಂತ ಅಧಿಕ ಮಂದಿ ವೀಕ್ಷಿಸಿದ್ದಾರೆ. ಇಂದು ಹರೇಕಳ ಹಾಜಬ್ಬರ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ರಾಜ್ಯದ 4 ಸಚಿವರು, ಸಂಸತ್ ಸದಸ್ಯರು, 3 ಶಾಸಕರು, 1 ವಿಧಾನ ಪರಿಷತ್ತಿನ ಸದಸ್ಯರು, 1 ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, 3 ಜಿಲ್ಲಾಧಿಕಾರಿಗಳು, 3 ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಅನಂತಕೃಷ್ಣ, ಪತ್ರಕರ್ತ JTN ಜಾರ್ಜ್, ಉದ್ಯಮಿಗಳು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, 10 ಹಲವು ಅಧಿಕಾರಿಗಳು ಹಾಜಬ್ಬರ ಮನೆ, ಶಾಲೆಗೆ ಭೇಟಿ ನೀಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವೃಕ್ಷಮಾತೆ ತುಳಸಿ ಗೌಡರ ಅವರ ಭೇಟಿ ಇಬ್ಬರು ಪದ್ಮಶ್ರೀ ಪುರಸ್ಕೃತರ ಸಮಾಗಮದ ಸಂತಸವನ್ನು ಹೇಳತಿರದು. ಹರೇಕಳ ನ್ಯೂಪಟ್ವಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಹಾಜಬ್ಬರು ಶಿಕ್ಷಣ ಪ್ರೇಮಿಗಳಿಂದ, ಉದ್ಯಮಿಗಳಿಂದ, ಇಲಾಖೆಯಿಂದ, ದಾನಿಗಳಿಂದ ಮತ್ತು ಜನಪ್ರತಿನಿಧಿಗಳಿಂದ ತಂದ ಧನ ಸಹಾಯ ಅನುದಾನ ಮೊತ್ತ 1.5 ಕೋಟಿ ಮೀರಿದೆ. ಪದವಿ ಪೂರ್ವ ಕಾಲೇಜಿಗಾಗಿ ಹಂಬಲಿಸುತ್ತಿರುವ ಹರೇಕಳ ಹಾಜಬ್ಬರು ಅದಕ್ಕೆಂದು ಈಗಾಗಲೇ 1 ಎಕರೆ 3 ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಿಸಿದ್ದಾರೆ. ಕೊಳವೆ ಬಾವಿ ತೆಗೆಸಿದ್ದಾರೆ. ಅವರ ಆವರಣ ಗೋಡೆಗಾಗಿ ಪ್ರಯತ್ನ ಪಡುತ್ತಿದ್ದಾರೆ. ಹಾಜಬ್ಬರ ಶಿಕ್ಷಣ ಸೇವೆ